Hello, aspirants. Welcome to our YouTube channel. So, let's continue our discussion on Indian polity. So, Indian polity ಓದ್ತಾ ಇರಬೇಕಾದ್ರೆ ಲಾಸ್ಟ್ ಕ್ಲಾಸಲ್ಲಿ ವಿ ಸ್ಟಡಿಡ್ ಫ್ಯೂ ಟಾಪಿಕ್ಸ್ ಅಬೌಟ್ ಇಂಡಿಯನ್ ಪ್ರಿಯಂಬಲ್. ಸೊ, ನೆಕ್ಸ್ಟ್ ವಿ ಶಿಲ್ ಕವರ್ ದ ಟರ್ಮ್ಸ್ ಯೂಸ್ಡ್ ಇನ್ ಪ್ರಿಯಂಬಲ್. ಟರ್ಮ್ಸ್ ಯೂಸ್ಡ್ ಇನ್ ಪ್ರಿಯಂಬಲ್ ಅಂದರೆ ಇವಾಗ ನಾವು ನೇಚರ್ ಆಫ್ ಇಂಡಿಯನ್ ಸ್ಟೇಟ್ ಬಗ್ಗೆ ಹೇಳಬೇಕಾದ್ರೆ ವಿ ಸ್ಟಡಿಡ್ ಇಂಡಿಯನ್ ಸ್ಟೇಟ್ ಇಸ್ ಸಾವರನ್, ಸೋಷಲಿಸ್ಟ್, ಸೆಕ್ಯುಲಾರ್, ಡೆಮೋಕ್ರೆಟಿಕ್, ರಿಪಬ್ಲಿಕ್ ಅಂತೆಲ್ಲ ಓದಿದ್ವಿ. ಸೊ ಈಚ್ ಆ್ಯಂಡ್ ಎವ್ರಿ ಟರ್ಮ್ದು ಮೀನಿಂಗ್ ಏನು ಅಂತ ಇವಾಗ ತಿಳ್ಕೊಳ್ಳೋಣ. ಸೊ ದ ಫಸ್ಟ್ ಟರ್ಮ್ ವಿ ಸ್ಟಡಿಡ್ ಇಸ್ ಸಾವರನ್ ಅಂತ. ಸೊ ಹೌ ಟು ಕಾಲ್ ಅ ಕಂಟ್ರಿ ಅ ಸಾವರನ್ ಕಂಟ್ರಿ ಅಂತ. ಸೊ ಹೇಗೆ ಒಬ್ಬ ಮನುಷ್ಯನಿಗೆ ಇವಾಗ ಫಾರ್ ಎಕ್ಸಾಂಪಲ್ ಈಸ್ ವೆರಿ ಎಂಪವರ್ಡ್ ಇಂಡಿವಿಜುವಲ್ ಅಂತ ಕರಿತೀವಿ. ಸೊ ಎಂಪವರ್ಡ್ ಇಂಡಿವಿಜುವಲ್ ಅಂದರೆ ದಟ್ ಪರ್ಸನ್ ಈಸ್ ವೆರಿ ಫ್ರೀ ಅಂತ, ಫ್ರೀಡಮ್ ಜಾಸ್ತಿ ಇರುತ್ತೆ. ಅದೇ ಥರ ಹೇಗೆ ಮನುಷ್ಯನಿಗೆ ಎಂಪವರ್ಮೆಂಟ್ ಅಂತೀವೋ ಅದೇ ಥರ ಇಫ್ ಅ ಕಂಟ್ರಿ ಈಸ್ ವೆರಿ ಫ್ರೀ, ದಟ್ ಕಂಟ್ರಿ ಈಸ್ ಕಾಲ್ಡ್ ಆಸ್ ಸಾವರನ್ ಅಂತ. ಅಂದರೆ ಆ ಕಂಟ್ರಿ ತುಂಬ ಇಂಡಿಪೆಂಡೆಂಟ್ ಆಗಿರುತ್ತೆ, ಇಂಡಿಪೆಂಡೆಂಟ್ ಕಂಟ್ರೋಲ್ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಟೆರಿಟರಿ, ಅಂದರೆ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಬೌಂಡ್ರಿ ಆಗಿರ್ಬೋದು ಅಥವಾ ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ಅಂದರೆ ಲಾಸ್ ಮಾಡೋದ್ರಲ್ಲಿ, ಪಾಲಿಸೀಸ್ ಮಾಡೋದ್ರಲ್ಲಿ ಎಲ್ಲ ಅದು ಇಂಡಿಪೆಂಡೆಂಟ್ ಆಗಿರುತ್ತೆ. ಸೊ ದಟ್ ಕಂಟ್ರಿ ಈಸ್ ಕಾಲ್ಡ್ ಆಸ್ ಸಾವರನ್ ಅಂತ. ಇವಾಗ ಇಂಡಿಯಾ ಅಲ್ಲಿ ವಿ ಹ್ಯಾವ್ ಪಾಪ್ಯುಲರ್ ಸಾವರ್ನಿಟಿ ಅಂತ. ಪಾಪ್ಯುಲರ್ ಸಾವರ್ನಿಟಿ ಅಥವಾ ಪೀಪಲ್ ಸಾವರ್ನಿಟಿ ಅಂತ ಹೇಳ್ತೀವಿ. ಸೊ ಯಾಕೆ ಹಂಗೆ ಕರಿತೀವಿ ಅಂದರೆ ಆಲ್ರೆಡಿ ವಿ ಸ್ಟಡಿಡ್ ಅಲ್ವಾ, ಪೀಪಲ್ ಆರ್ ಸುಪ್ರೀಮ್ ಇನ್ ಇಂಡಿಯಾ ಅಂತ. ಕಾನ್ಸ್ಟಿಟ್ಯೂಷನ್ಗೆ ಸುಪ್ರೀಮ್ ಅಥಾರಿಟಿ ಯಾವುದು? ಪೀಪಲ್ ಅಂತ ಓದಿದ್ವಿ. ಅದು ಎಲ್ಲಿ ಹೇಳುತ್ತೆ? ಸೊ ಇವಾಗ ಪ್ರಿಯಂಬಲಲ್ಲಿ ದ ಸ್ಟಾರ್ಟಿಂಗ್ ವರ್ಡ್ಸ್ ವಿ ದ ಪೀಪಲ್ ಆಫ್ ಇಂಡಿಯಾ ಇಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದೆ. ಸೊ ಪೀಪಲ್ ಆರ್ ಸುಪ್ರೀಮ್ ಅಂತ ಆಲ್ರೆಡಿ ಓದಿದ್ವಿ. ಸೊ ಸಾವರ್ನಿಟಿಯಲ್ಲಿ ಇಂಡಿಯಾ ಅಲ್ಲಿ ಪೀಪಲ್ ಆರ್ ಸುಪ್ರೀಮ್. ಸೊ ದಟ್ ಟೈಪ್ ಆಫ್ ಸಾವರ್ನಿಟಿ ಈಸ್ ಕಾಲ್ಡ್ ಆಸ್ ಪಾಪ್ಯುಲರ್ ಸಾವರ್ನಿಟಿ ಆರ್ ಪೀಪಲ್ ಸಾವರ್ನಿಟಿ ಆ್ಯಂಡ್ ದಟ್ ಈಸ್ ಸೀನ್ ಇನ್ ಇಂಡಿಯಾ. ಮತ್ತು ಇವಾಗ ಯು ಕೆ ಅಲ್ಲಿ ತೊಗೊಂಡ್ರೆ ದರ್ ಇಸ್ ಪಾರ್ಲಿಮೆಂಟ್ರಿ ಸಾವರ್ನಿಟಿ ಅಂತ. ಅಂದರೆ ಎಲ್ಲ ಸುಪ್ರೀಂ ಅಥಾರಿಟೀಸ್ ಪಾರ್ಲಿಮೆಂಟ್, ಆದರೆ ಇಂಡಿಯಾ ಅಲ್ಲಿ ದ ಸುಪ್ರೀಂ ಕಂಟ್ರೋಲ್ ಈಸ್ ವಿತ್ ಪೀಪಲ್, ಜನಗಳಿಗೆ ಸುಪ್ರೀಂ ಕಂಟ್ರೋಲ್ನ ಕೊಟ್ಟಿದ್ದಾರೆ. ಸೊ ದಟ್ ಇಸ್ ದ ಮೀನಿಂಗ್ ಆಫ್ ಸಾವರ್ನಿಟಿ. ಸೊ ದ ನೆಕ್ಸ್ಟ್ ಟರ್ಮ್ ಏನಂದರೆ ಸೋಷಲಿಸಮ್. ಸೋಷಲಿಸಮ್ ಅಂದರೆ ಆಲ್ ದ ರಿಸೋರ್ಸಸ್ ಆರ್ ಕಂಟ್ರೋಲ್ಡ್ ಬೈ ಸ್ಟೇಟ್. ಇಲ್ಲಿ ಪ್ರೈವೇಟ್ ಕಂಟ್ರೋಲ್ ಇರಲ್ಲ, ದ ಮ್ಯಾಕ್ಸಿಮಮ್ ಕಂಟ್ರೋಲ್ ಬಂದ್ಬಿಟ್ಟು ಸ್ಟೇಟಿಗಿರುತ್ತೆ. ಆವಾಗ ಸ್ಟೇಟಿಗೆ ನಮ್ಮ ಮ್ಯಾಕ್ಸಿಮಮ್ ಕಂಟ್ರೋಲ್ ಇದ್ದರೆ ಏನಾಗುತ್ತೆ? ದೇರ್ ವಿಲ್ ನಾಟ್ ಬಿ ಎನಿ ಡಿಸ್ಕ್ರಿಮಿನೇಷನ್. ಸೊ ಈಗ್ಯಾಲಿಟೇರಿಯನ್ ಸೊಸೈಟಿ ಅಂದರೆ ಸೊಸೈಟಿಯಲ್ಲಿ ಒಂದು ಈಕ್ವಾಲಿಟಿ ಎಸ್ಟಾಬ್ಲಿಷ್ ಮಾಡ್ಬೋದು. ಸೊ ದಟ್ಸ್ ವೈ ಇಂಡಿಯನ್ ಸ್ಟೇಟ್ ಇಸ್ ರೆಫರ್ಡ್ ಟು ಆಸ್ ಸೋಷಲಿಸ್ಟ್ ಅಂತ. ಸೊ ದ ನೆಕ್ಸ್ಟ್ ಟರ್ಮ್ ವಿ ಹ್ಯಾವ್ ಇಸ್ ಸೆಕ್ಯುಲರಿಸಮ್. ಸೆಕ್ಯುಲರಿಸಮ್ ಅಂತಂದರೆ ಏನು? ಇಂಡಿಯಾ ಅಲ್ಲಿ ವಿ ಹ್ಯಾವ್ ಮೆನಿ ರಿಲಿಜನ್ಸ್ ಅಲ್ವಾ. ವಿ ಹ್ಯಾವ್ ಹಿಂದೂಸ್, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ವಿ ಹ್ಯಾವ್ ಬುದ್ಧಿಸ್ಟ್, ಜೈನ್ಸ್, ಈ ಥರ ಎಲ್ಲ ಇದ್ದಾರೆ, ಸಿಖ್ಸ್ ಇದ್ದಾರೆ. ಸೊ ಈ ಥರ ಎಲ್ಲ ಇದ್ದಾಗ ಆಲ್ ರಿಲಿಜಿಯನ್ಸ್ಗೆ ಈಕ್ವಲ್ ಸ್ಟೇಟಸ್ ಆ್ಯಂಡ್ ರೆಸ್ಪೆಕ್ಟ್ನ ಕೊಟ್ಟಿದ್ದಾರೆ. ಯಾವುದೇ ಒಂದು ರಿಲಿಜಿಯನ್ಗೆ ಮೆಜಾರಿಟಿ ಸ್ಟೇಟಸ್ಸು ಆ ಥರ ಏನೂ ಕೊಟ್ಟಿಲ್ಲ. ಆಲ್ ದ ರಿಲಿಜಿಯನ್ಸ್ ಆರ್ ಟ್ರೀಟೆಡ್ ಈಕ್ವಲಿ ಇನ್ ಇಂಡಿಯಾ. ಇವಾಗ ಗೌರ್ಮೆಂಟ್ ಆ್ಯಂಡ್ ರಿಲಿಜಿಯನ್ಸ್ ಮಧ್ಯೆ ದೆರ್ ಇಸ್ ಸಪ್ರೇಷನ್. ಅಂದರೆ ಇವಾಗ ಗೌರ್ಮೆಂಟ್ ಹೋಗ್ಬಿಟ್ಟು ರಿಲಿಜಿಯಸ್ ಅಫೇರ್ಸ್ಗೆ ಯೂಶಲಿ ಇಂಟರ್ಫಿಯರ್ ಆಗಲ್ಲ. ಅದೇ ರಿಲಿಜಿಯನ್ ಕೂಡ ಹೋಗ್ಬಿಟ್ಟು ಗೌರ್ಮೆಂಟ್ ಡಿಸಿಷನ್ ಮೇಕಿಂಗ್ಗೆ ಇಂಟರ್ಫಿಯರ್ ಆಗೋಕ್ಕಾಗಲ್ಲ. ಸೊ ದೆರ್ ಇಸ್ separation between the government and religions. So that is the type of secularism we see in India. And also all the religions are treated equally in India. So that is the meaning of secularism ಅಂತ. ಇವಾಗ ಹೇಳಿದೆ ಗವರ್ನಮೆಂಟ್ ಕೆಲವು ಸಾರಿ ಹೋಗ್ಬಿಟ್ಟು ರಿಲಿಜಿಯನ್ಸಲ್ಲಿ ಇಂಟರ್ಫರೆನ್ಸ್ ಮಾಡ್ಬೋದು. ಯಾವಾಗ? ದಟ್ ಇಸ್ ಟು ಪ್ರೊಟೆಕ್ಟ್, ಪ್ರಮೋಟ್ ಆ್ಯಂಡ್ ರೆಗ್ಯುಲೇಟ್ ಆಲ್ ದ ರಿಲಿಜಿಯಸ್ ಆ್ಯಕ್ಟಿವಿಟೀಸ್ ದ ಗೌರ್ಮೆಂಟ್ ಕ್ಯಾನ್ ಇಂಟರ್ಫಿಯರ್. ಆರ್ ಎಲ್ಸ್ ದೇರ್ ಕ್ಯಾನ್ ಬಿ ಲೈಕ್ ಫಾರ್ ಎಕ್ಸಾಂಪಲ್ ಕೆಲವೊಂದು ರಿಲಿಜಿಯನಲ್ಲಿ ಒಂದು ಕಸ್ಟಮ್ಸ್ ಇರ್ಬೋದು, ಹ್ಯೂಮನ್ ಸ್ಯಾಕ್ರಿಫೈಸ್, ಈ ಥರ ಎಲ್ಲ ಕಸ್ಟಮ್ಸ್ ಇರ್ಬೋದು. ಸೊ ದಟ್ ಲೀಡ್ಸ್ ಟು ವೈಲೆನ್ಸ್ ಅಲ್ಲ. ಸೊ ದಟ್ ಇಸ್ ನಾಟ್ encouraged. So the government can regulate such activities. So we have only one way control between the government and religion. That is, government can interfere in the activities of religions. So this is the meaning of secularism. Next we have is democracy. Democracy is derived from two Greek words, demo which means peoples and kratos which means government. So easy ಆಗಿ ಹೇಳ್ಬೋದು, democracy is nothing but people's government. So the government starts with people, that is people elect ಮಾಡ್ತಾರೆ, people vote ಮಾಡ್ತಾರೆ, ಅದರಿಂದ government is formed. That type of government is called as democracy ಅಂತ. In democracy we have two types. One is
direct democracy and the other is indirect democracy. In India we have indirect democracy ಅಂತ ಹೇಳ್ತಾರೆ. ಇಂಡೈರೆಕ್ಟ್ ಡೆಮೋಕ್ರಸಿ ಅಂದರೆ ಏನು? ಪೀಪಲ್ ಹೇಗೆ ಇನ್ವಾಲ್ವ್ ಆಗಿದ್ದಾರೆ ಇಂಡಿಯಾ ಅಲ್ಲಿ ಲಾ ಮೇಕಿಂಗಲ್ಲಿ ಅಂದರೆ, ಇವಾಗ ಪೀಪಲ್ ಏನು ಮಾಡ್ತಾರೆ, ದೇ ವಿಲ್ ಎಲೆಕ್ಟ್ ದೇರ್ MLA or MP, ರೈಟ್? ಆ್ಯಂಡ್ ದಿಸ್ ಪರ್ಸನ್, ದಿಸ್ MLA or MP ವಿಲ್ ಮೇಕ್ ಲಾಸ್, ರೈಟ್? ಸೊ ಇಲ್ಲಿ ಪೀಪಲ್ ಏನು ಮಾಡ್ತಿದ್ದಾರೆ, ಪೀಪಲ್ ಬಂದ್ಬಿಟ್ಟು ಒಂದು ರೆಪ್ರೆಸೆಂಟೇಟಿವ್ನ ಎಲೆಕ್ಟ್ ಮಾಡ್ತಿದ್ದಾರೆ. ದಿಸ್ ರೆಪ್ರೆಸೆಂಟೇಟಿವ್ ಈಸ್ ಮೇಕಿಂಗ್ ಲಾಸ್ ಆನ್ ಬಿಹಾಫ್ ಆಫ್ ಅ ಪರ್ಸನ್, ರೈಟ್? ಸೊ ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಇಂಡೈರೆಕ್ಟ್ ಡೆಮೋಕ್ರಸಿ. ಅಂದರೆ ಪೀಪಲ್ ಡೈರೆಕ್ಟಾಗಿ ಲಾ ಮೇಕಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿಲ್ಲ. ಪೀಪಲ್ ಒಂದು ರೆಪ್ರೆಸೆಂಟೇಟಿವ್ನ ಎಲೆಕ್ಟ್ ಮಾಡಿಬಿಟ್ಟು ದಿಸ್ ರೆಪ್ರೆಸೆಂಟೇಟಿವ್ ಇಸ್ ಮೇಕಿಂಗ್ ಲಾಸ್. This type of democracy is called as indirect democracy. That is what we see in India. So in India, this is also called as representative indirect democracy anta kuda helthivi. Next term we have is republic. So yavaga country is called as republic andre, it is based on how the head of a country is elected. See, in India head of a country yaru? President, right? ಹೇಗೆ ಪ್ರೆಸಿಡೆಂಟ್ನ ನಾವು ಸೆಲೆಕ್ಟ್ ಮಾಡ್ತೀವಿ? ಪ್ರೆಸಿಡೆಂಟ್ ಎಲೆಕ್ಷನ್ಸ್ ಅಂತ ಆಗುತ್ತೆ ಅಲ್ವಾ? ಸೊ ದಿಸ್ ಹೆಡ್ ಆಫ್ ಅ ಕಂಟ್ರಿ ಇನ್ ಇಂಡಿಯಾ ಈಸ್ ಅ ಎಲೆಕ್ಟೆಡ್ ಹೆಡ್. ಸೊ ವೆನ್ ಅ ಹೆಡ್ ಆಫ್ ಅ ಕಂಟ್ರಿ ಈಸ್ ಎಲೆಕ್ಟೆಡ್ ಅಂತಂದರೆ ದಟ್ ಕಂಟ್ರಿ ಯು ಕ್ಯಾನ್ ಕಾಲ್ ಇಟ್ ಆಸ್ ರಿಪಬ್ಲಿಕ್. ಅದೇ ಇವಾಗ ಮೊನಾರ್ಕಿಯಲ್ಲಿ ನೋಡಿದ್ರೆ, ಮೊನಾರ್ಕಿ ಅಂತಂದರೆ ಏನು? ಕಿಂಗ್ಸ್ ರೂಲ್ ಅಲ್ವಾ? ಇಟ್ ಈಸ್ ಅ ಹೆರಿಡಿಟರಿ ರೂಲ್. ಹೆರಿಡಿಟರಿ ಆಗಿ ಇರುತ್ತೆ, ಅಂದರೆ ರಾಜ ಮಗ ಓನ್ಲಿ ವಿಲ್ ಬಿಕಮ್ ದ ನೆಕ್ಸ್ಟ್ ಕಿಂಗ್. ಆದರೆ ಇಲ್ಲಿ ರಿಪಬ್ಲಿಕಲ್ಲಿ ಆ ಥರ ಇರಲ್ಲ. ಹೆಡ್ ಆಫ್ ಅ ಕಂಟ್ರಿನ ಎಲೆಕ್ಷನ್ ಮುಖಾಂತರ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಸೊ ದಟ್ ಈಸ್ ವೈ ಅವರ್ ಕಂಟ್ರಿ ಈಸ್ ಕಾಲ್ಡ್ ಆಸ್ ರಿಪಬ್ಲಿಕ್. ಅಂದರೆ ಇಲ್ಲಿ ಇಟ್ ಈಸ್ ನಾಟ್ ಡಿಸೆಂಟ್ ಬೇಸ್ಡ್ ಅಂತ. ಸೊ ಆಲ್ ದ ಪಬ್ಲಿಕ್ ಆಫೀಸಸ್ ಆರ್ ಓಪನ್ ಟು ಎವ್ರಿ ಒನ್. ಸೊ ದಟ್ ಈಸ್ ವೈ ದಿಸ್ ಇಸ್ ಕಾಲ್ಡ್ ಆಸ್ ರಿಪಬ್ಲಿಕ್ ಅಂತ. ನೆಕ್ಸ್ಟ್ ವಿ ಹ್ಯಾವ್ ಇಸ್ ಜಸ್ಟಿಸ್. ಸೊ ಆಬ್ಜೆಕ್ಟಿವ್ಸ್ ಆಫ್ ಇಂಡಿಯನ್ ಸ್ಟೇಟಲ್ಲಿ ಓದಿದ್ವಿ. ಫಸ್ಟ್ ಇಸ್ ಜಸ್ಟಿಸ್, ಸೆಕೆಂಡ್ ಲಿಬರ್ಟಿ, ಥರ್ಡ್ ಇಸ್ ಈಕ್ವಾಲಿಟಿ, ಫೋರ್ತ್ ಇಸ್ ಫ್ರಾಟರ್ನಿಟಿ ಅಂತ ಓದಿದ್ವಿ. ಸೊ ಫಸ್ಟ್ ವಿಲ್ ಸ್ಟಡಿ ಅಬೌಟ್ ಜಸ್ಟಿಸ್. ಜಸ್ಟಿಸ್ ಅಂದರೆ ಏನು? ಈ ಜಸ್ಟಿಸಲ್ಲಿ ವಿ ಹ್ಯಾವ್ ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್ ಆ್ಯಂಡ್ ಪೊಲಿಟಿಕಲ್ ಜಸ್ಟಿಸ್. ಸೋಷಿಯಲ್ ಜಸ್ಟಿಸ್ ನೇಮೇ ಹೇಳ್ತಾ ಇದೆ. ಸೊ ಸೊಸೈಟಿಯಲ್ಲಿ ವಿ ನೀಡ್ ಟು ಗಿವ್ ಸಮ್ ಜಸ್ಟಿಸ್, ಬ್ಯಾಲೆನ್ಸ್ ಮಾಡಬೇಕು ಅಂತ. ಸೊ ದಿಸ್ ಜಸ್ಟಿಸ್ ಯಾವಾಗ ವಿ ಕ್ಯಾನ್ ಎಸ್ಟಾಬ್ಲಿಷ್ ಮಾಡ್ಬೋದು ಸೋಷಿಯಲ್ ಜಸ್ಟಿಸ್? ದಟ್ ಈಸ್ ಇಫ್ ಇಟ್ ಈಸ್ ಇನ್ಕ್ಲೂಸಿವ್ ಅಂತ. ಸೊ ಎಲ್ಲರನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡೋದು, ದಟ್ ಈಸ್ ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಅಂತಂದರೆ ವಿ ಕ್ಯಾನ್ ಎಸ್ಟಾಬ್ಲಿಷ್ ಎ ಜಸ್ಟ್ ಸೊಸೈಟಿ ಅಲ್ವಾ? ಸೊ ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಸೋಷಿಯಲ್ ಜಸ್ಟಿಸ್ ಅಂತ. ನೆಕ್ಸ್ಟ್ ವಿ ಹ್ಯಾವ್ ಇಸ್ ಎಕನಾಮಿಕ್ ಜಸ್ಟಿಸ್. ಎಕನಾಮಿಕ್ ಜಸ್ಟಿಸ್ ಯಾವಾಗ ಎಸ್ಟಾಬ್ಲಿಷ್ ಮಾಡ್ಬೋದು? ವೆನ್ ದರ್ ಇಸ್ ಈಕ್ವಲ್ ಆಕ್ಸೆಸ್ ಟು ರಿಸೋರ್ಸಸ್ ಆ್ಯಂಡ್ ಆಪರ್ಚುನಿಟೀಸ್, ದೆನ್ ವಿ ಕ್ಯಾನ್ ಎಸ್ಟಾಬ್ಲಿಷ್ ಎಕನಾಮಿಕ್ ಜಸ್ಟಿಸ್. ಪೊಲಿಟಿಕಲ್ ಜಸ್ಟಿಸ್ ಅಂತಂದರೆ ಏನು? ಇಟ್ ಈಸ್ ಬೇಸ್ಡ್ ಆನ್ ಪಾರ್ಟಿಸಿಪೇಷನ್ ಇನ್ ಗವರ್ಮೆಂಟ್ ಆರ್ ಪಾಲಿಟಿಕ್ಸ್. ಹೇಗೆ ಗವರ್ಮೆಂಟ್ ಅಥವಾ ಪಾಲಿಟಿಕ್ಸ್ ಡಿಸಿಷನ್ ಮೇಕಿಂಗಲ್ಲಿ ಇಟ್ ಈಸ್ ಓಪನ್ ಟು ಎವ್ರಿ ಒನ್ ಅಲ್ವಾ? ಟೇಕ್ ಫಾರ್ ಎಕ್ಸಾಂಪಲ್ ವೋಟಿಂಗ್ ಅಂದರೆ ಇದು ಇಟ್ ಈಸ್ ಬೇಸ್ಡ್ ಆನ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಹೇಳ್ತೀವಿ. ಫ್ರಾಂಚೈಸ್ ಈಸ್ ವೋಟಿಂಗ್ ಅಲ್ವಾ? ಸೊ ಎಬೋವ್ 18 years ಯಾರಾದರೂ ವೋಟ್ ಮಾಡ್ಬೋದು. ಸೊ ದಟ್ ಮೀನ್ಸ್ ವಿ ಆರ್ ಗಿವಿಂಗ್ ಜಸ್ಟಿಸ್ ಟು ಎವ್ರಿ ಒನ್. ಎಬೋವ್ 18 ಎನಿ ಒನ್ ಕ್ಯಾನ್ ವೋಟ್ ಇರೆಸ್ಪೆಕ್ಟಿವ್ ಆಫ್ ದೇರ್ ಕ್ಯಾಸ್ಟ್, ಸ್ಟೇಟಸ್ಸು, ಎವ್ರಿ ಒನ್ ಕ್ಯಾನ್ ವೋಟ್. ಸೊ ವಿ ಆರ್ ಎಸ್ಟಾಬ್ಲಿಷಿಂಗ್ ಪೊಲಿಟಿಕಲ್ ಜಸ್ಟಿಸ್ ದೇರ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ಬೈ ಗಿವಿಂಗ್ ರಿಸರ್ವೇಷನ್ಸ್. ರಿಸರ್ವೇಷನ್ಸ್ ಕೊಟ್ಬಿಟ್ಟು ಎಲ್ಲರಿಗೂ, ಈವನ್ ದ ಮಾರ್ಜಿನಲೈಸ್ಡ್ ಸೆಕ್ಷನ್ಸ್ ಅಂತ ಏನು ಕರಿತೀವಿ, ಅವ್ರಿಗೂ ಕೂಡ ವಿ ಆರ್ ಗಿವಿಂಗ್ ಆಪರ್ಚುನಿಟೀಸ್ ಫಾರ್ ದೆಮ್ ಆಲ್ಸೋ ಟು ಕಮ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಗವರ್ನೆನ್ಸ್. ಸೊ ದಟ್ ಈಸ್ ವೈ ವಿ ಆರ್ ಎಸ್ಟಾಬ್ಲಿಷಿಂಗ್, ದಟ್ ಈಸ್ ಹೌ ವಿ ಆರ್ ಎಸ್ಟಾಬ್ಲಿಷಿಂಗ್ ಪೊಲಿಟಿಕಲ್ ಜಸ್ಟಿಸ್ ಅಂತ. ಸೊ ದ ನೆಕ್ಸ್ಟ್ ಥಿಂಗ್, ಇಂಪಾರ್ಟೆಂಟ್ ಥಿಂಗ್ ವಿ ಮಸ್ಟ್ ನೋ ಇಸ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಕನಾಮಿಕ್ ಜಸ್ಟಿಸ್ ಟುಗೆದರ್ ಇಟ್ ಈಸ್ ಕಾಲ್ಡ್ ಆಸ್ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್. ಸೊ ಅದು ನಮಗೆ ಗೊತ್ತಿರಬೇಕು. ಸೋಷಿಯಲ್ ಪ್ಲಸ್ ಎಕನಾಮಿಕ್ ಜಸ್ಟಿಸ್ ಟುಗೆದರ್ ಇಟ್ ಇಸ್ ಕಾಲ್ಡ್ ಆಸ್ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್. ನೆಕ್ಸ್ಟ್ ವಿ ಹ್ಯಾವ್ ಅಸ್ ಲಿಬರ್ಟಿ. ಲಿಬರ್ಟಿ ಅಂದರೆ ಏನು? ಲಿಬರ್ಟಿ, ಐ ಆಮ್ ವೆರಿ ಲಿಬ್ರಲ್ ಅಂತ ಹೇಳ್ತಾರೆ. ಲಿಬ್ರಲ್ ಅಂದರೆ ಏನು? ಇಟ್ ಇಸ್ ನಥಿಂಗ್ ಬಟ್ ಫ್ರೀಡಮ್, ದಟ್ಸ್ ಇಟ್. ಫ್ರೀ ಆಗಿರೋದು, ಇಂಡಿವಿಜುವಲ್ ಫ್ರೀಡಮ್ with respect to the state control. There is no much state control. A person is free. That is what is independent. Liberty. Liberty, you can also call it as absence of restraints, right? ಈ ಲಿಬರ್ಟಿ ಬಂದ್ಬಿಟ್ಟು ಎಲ್ಲ ಆಸ್ಪೆಕ್ಟ್ಸಲ್ಲೂ ಇಲ್ಲ. ಇಟ್ ಈಸ್ ಓನ್ಲಿ ಇನ್ 5 spheres. Liberty in what all aspects? That is liberty of thought, expression, belief, faith and worship.
ದಟ್ ಇಸ್ ದ ಮೀನಿಂಗ್ ಆಫ್ ಲಿಬರ್ಟಿ. ಸೊ ಇಟ್ ಇಸ್ ವೆರಿ ಸಿಂಪಲ್. ಲಿಬರ್ಟಿ ಅಂದರೆ ಇಂಡಿವಿಜುವಲ್ ಫ್ರೀಡಮ್. ದಟ್ ಇಸ್ ಎವ್ರಿ ಒನ್ ವಿಲ್ ಹ್ಯಾವ್ ಆಪರ್ಚುನಿಟಿ ಟು ಡೂ ವಾಟ್ ಎವರ್ ಹಿ ಲೈಕ್ಸ್. ಅವ್ನಿಗೆ ಏನು ಇಷ್ಟ ಬಂದರೆ ಅದನ್ನು ಮಾಡ್ಬೋದು. ಆಪರ್ಚುನಿಟಿ ಇದೆ ಯಾವ ಸ್ಪಿಯರ್ಸಲ್ಲಿ ಅಂತ ಸೇಮ್ ಆರ್ಡರಲ್ಲಿ ಇದನ್ನು ನೆನ್ಪಿಟ್ಕೋಬೇಕು. ಪ್ರಿಯಂಬಲ್ ಹೇಳಬೇಕಾದ್ರೆ ದಿಸ್ ಆರ್ಡರ್ ಇಸ್ ವೆರಿ ಇಂಪಾರ್ಟೆಂಟ್. ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್, ವರ್ಷಿಪ್ ದ ಸೇಮ್ ಆರ್ಡರಲ್ಲಿ ಹೇಳಬೇಕಾಗತ್ತೆ. ನೆಕ್ಸ್ಟ್ ಈಕ್ವಾಲಿಟಿ. ಈಕ್ವಾಲಿಟಿ ಅಂದರೆ ಏನು ಆಲ್ರೆಡಿ ಎಲ್ಲರಿಗೂ ಗೊತ್ತು. ಇಟ್ ಈಸ್ ನಥಿಂಗ್ ಬಟ್ ಫ್ರೀ ಫ್ರಮ್ ಡಿಸ್ಕ್ರಿಮಿನೇಷನ್. ಯಾವುದೇ ರೀತಿಯ ಭೇದ ಭಾವ ಮಾಡದೇ ಇರೋದನ್ನ ಈಕ್ವಾಲಿಟಿ ಅಂತ ಕರೆಯೋದು. ನೆಕ್ಸ್ಟ್ ಸೆಂಟೆನ್ಸಲ್ಲಿ ಹೇಳ್ತಾರೆ ಈಕ್ವಾಲಿಟಿ ಆಫ್ ಸ್ಟೇಟಸ್ ಆ್ಯಂಡ್ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಅಂತ ಹೇಳ್ತಾರೆ. ಸೊ ಈಕ್ವಾಲಿಟಿ ಆಫ್ ಸ್ಟೇಟಸ್ ಮಾಡ್ಕೊಂಡು ಏನು ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ? ಜಸ್ಟ್ ಸೊಸೈಟಿ, ಈಕ್ವಲ್ ಸೊಸೈಟಿನ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ಸೊ ಈಕ್ವಾಲಿಟಿ ಆಫ್ ಸ್ಟೇಟಸ್ ಕೊಟ್ಕೊಂಡು ಸೋಷಿಯಲ್ ಜಸ್ಟಿಸ್ನ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ಸೊ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಕೊಟ್ಕೊಂಡು ವಿ ಆರ್ ಎಸ್ಟಾಬ್ಲಿಷಿಂಗ್ ಎಕನಾಮಿಕ್ ಜಸ್ಟಿಸ್ ಅಷ್ಟೇ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಈಕ್ವಾಲಿಟಿ. ಅಂದರೆ ಯಾರಿಗೂ ಒಂದು ಸ್ಪೆಷಲ್ ಸ್ಟೇಟಸ್ಸು, ಸ್ಪೆಷಲ್ ಪ್ರಿವಿಲೇಜಸ್ ಕೊಟ್ಟಿಲ್ಲ. ಸೊ ದಟ್ ಈಸ್ ವಾಟ್ ಇಸ್ ದ ಮೀನಿಂಗ್ ಆಫ್ ಈಕ್ವಾಲಿಟಿ. ನೆಕ್ಸ್ಟ್ ಟರ್ಮ್ ವಿ ಹ್ಯಾವ್ ಇಸ್ ಫ್ರಾಟರ್ನಿಟಿ. ಫ್ರಾಟರ್ನಿಟಿ ಅಂತಂದರೆ ಏನು? ಇಟ್ ಇಸ್ ನಥಿಂಗ್ ಬಟ್ ಕಾಮನ್ ಬ್ರದರ್ಹುಡ್. ಸೊ ಬೈ ಎಸ್ಟಾಬ್ಲಿಷಿಂಗ್ ಕಾಮನ್ ಬ್ರದರ್ಹುಡ್ ಏನು ಮಾಡ್ತಿದ್ದಾರೆ? ದಟ್ ಇಸ್ ವಿ ಆರ್ ಅಶ್ಯೂರಿಂಗ್ ದ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ ಆಸ್ ವೆಲ್ ಆಸ್ ದ ಯುನಿಟಿ ಆ್ಯಂಡ್ ಇಂಟೆಗ್ರಿಟಿ ಆಫ್ ಆರ್ ನೇಷನ್. ದಟ್ ಇಸ್ ವಾಟ್ ಇಸ್ ಫ್ರಾಟರ್ನಿಟಿ. ಟೇಕ್ ಫಾರ್ ಎಕ್ಸಾಂಪಲ್, ಇವಾಗ ನಾವು ಸಿಂಗಲ್ ಸಿಟಿಸನ್ಶಿಪ್ ಕೊಟ್ಟಿದ್ದೀವಿ. ಸೊ ಯಾಕೆ ಸಿಂಗಲ್ ಸಿಟಿಸನ್ಶಿಪ್? ದಟ್ ಈಸ್ ವಿ ಹ್ಯಾವ್ ಒನ್ ನ್ಯಾಷನಾಲಿಟಿ. ಈ ಥರ ಎಲ್ಲ ಕೊಡ್ತಾ ಏನಾಗುತ್ತೆ? ವಿಲ್ ಹ್ಯಾವ್ ಸಮ್ ಸೆನ್ಸ್ ಆಫ್ ಕಾಮನಾಲಿಟಿ ಅಲ್ವಾ? ದಟ್ ಇಸ್ ಬ್ರದರ್ಹುಡ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಆಸ್ಪೆಕ್ಟ್. ದಟ್ ಇಸ್ ಸಿಂಗಲ್ ಸಿಟಿಸನ್ಶಿಪ್. ದಟ್ ಈಸ್ ಹೌ ವಿ ಆರ್ ಎಸ್ಟಾಬ್ಲಿಷಿಂಗ್ ಫ್ರಾಟರ್ನಿಟಿ ಅಂತ. ಸೊ ದಿಸ್ ಕಂಪ್ಲೀಟ್ಸ್ ದ ಡಿಸ್ಕಷನ್ ಆನ್ ಪ್ರಿಯಂಬಲ್. ಸೊ ಇಲ್ಲಿ ಪ್ರಿಯಂಬಲಲ್ಲಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಏನಂದರೆ ದ ಆರ್ಡರ್ ಇವಾಗ ಏನು ಕೊಟ್ಟಿದ್ದಾರೆ, ಸಾವರನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮೋಕ್ರೆಟಿಕ್, ರಿಪಬ್ಲಿಕ್ ಅಂತ ದ ಸೇಮ್ ಆರ್ಡರಲ್ಲೇ ನಾವು ಹೇಳಬೇಕಾಗತ್ತೆ. ಆ್ಯಂಡ್ ದ ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಬರುತ್ತಲ್ಲ, ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ ಅಂತ, ದಟ್ ಆರ್ಡರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆರ್ಡರ್ನ ಹಾಗೆ ಎಷ್ಟೋ ಸಾರಿ ಕ್ವೆಶನ್ಸಲ್ಲಿ ಕೇಳಿದ್ದಾರೆ. ಸೊ ಆರ್ಡರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ರಿಮೆಂಬರ್ ದ ಆರ್ಡರ್ ಆ್ಯಂಡ್ ಬಿ perfect with the meaning of each and every terms. Every term examination alli again and again ಕೇಳಿದ್ದಾರೆ. Okay friends, thank you so much and please subscribe to our channel.